ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಶಿಫ್ಟ್ ಮಾಡ್ತಿದ್ದೀವಿ. ಸೊ ಸಂಜೆ ಹಂಗೆ ಶಿಫ್ಟ್ ಮಾಡೋಣ ಅಂತ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದಾರೆ ಇವತ್ತು ಬೆಳಗ್ಗೆ. ಸೊ ಇನ್ನೂ ಸ್ವಲ್ಪ ಕೆಲಸ ಇದೆ, ಬಟ್ ಇಲ್ಲಿ ಟೈಮ್ ಆಗೋಗಿದೆ. ಫೆಬ್ರವರಿ ರುಚಿ ಸೌಂಡ್ ಅದು. ಫೆಬ್ರವರಿ ಎಂಡ್ ಇವಾಗ ನಾವು ಮನೆ ಬಿಟ್ಕೊಡ್ಲೇಬೇಕು. ಸೊ ಬೇರೆ ವಿಧಿ ಇಲ್ಲ, ಶಿಫ್ಟ್ ಮಾಡಲೇಬೇಕು. ಅದಕ್ಕೆ ಇವಾಗ ಎಲ್ಲ ಆಲ್ಮೋಸ್ಟು ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಬರೋಷ್ಟರಲ್ಲಿ ಏನು ನಮ್ಮದೆಲ್ಲ ಏನೇನಿದೆ ಅದೆಲ್ಲ ಪ್ಯಾಕ್ ಮಾಡ್ತಿದ್ದೀವಿ ಎಲ್ಲ ಸೇರಿಕೊಂಡು. ಸೊ ಸ್ವಲ್ಪ ಎಲ್ಲ ಅದೆಲ್ಲ ಆಯಿತು. ಇವಾಗ ಇಲ್ಲಿ ಜಿಯನ್ ಆಟ ಸಾಮಾನುಗಳನ್ನ ಯಾವ್ದ್ಯಾವ್ದು ಬೇಕು ಅದು ಇಟ್ಕೊಂಡು ಬೇಡದಿರೋದ್ರೆ ಇಲ್ಲಿ ಕೆಲವು ಮಕ್ಕಳಿದ್ದಾರೆ, ಅವ್ರಿಗೆ ಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅದನ್ನು ಅರೇಂಜ್ ಮಾಡ್ತಿದ್ದೀವಿ. ನೋಡಿ, ಅವನು ಬಂದು ಇಲ್ಲಿ ನೋಡಿ ಏನದು ಅದು ಗನ್ನ ಏನದು ಫ್ರೆಂಡ್ಸ್, ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ಸೊ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಬರೋಷ್ಟಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಎಷ್ಟಾಗುತ್ತೆ ಅಷ್ಟು ನಮ್ಮದು ಬೇರೆದೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಮತ್ತು ಜಿಯನ್ಗೆ ಮಧ್ಯ ಮಧ್ಯ ಜ್ಯೂಸು ಅದು ಇದು ಕೇಳ್ತಿರ್ತಾನೆ. ಅದಕ್ಕೆ ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ಜ್ಯೂಸ್ಗಳನ್ನೂ ಕೂಡ ತರಿಸಿ ಇಟ್ಟಿದ್ದೀನಿ. ಸೊ ನನಗೀಗ ಯಾವಾಗ ಹೊರಗಡೆ ಹೋಗೋಕ್ಕಾಗಲ್ಲ ಅವಾಗ ಈ ಥರ ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟು ಅಲ್ಲಿಂದ ಆರ್ಡ್ರ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಕ್ತು, ಯಾಕೆಂದರೆ ಇವಾಗ ಸ್ವಿಗ್ಗಿಲಿ ಮೆಗಾ ಸೇವಿಂಗ್ ಫೆಸ್ಟಿವಲ್ ನಡೀತಾ ಇದೆ. ಸೊ ಅದರಿಂದ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಕ್ತು. ಇಲ್ಲಿ ನೋಡಿ, ನಾವೆಲ್ಲ ಕೆಲಸ ಮಾಡ್ತಿದ್ರೆ ಈ ಸಾಹೇಬ್ರು ಆರಾಮಾಗಿ ಈ ಥರ ಮಲ್ಕೊಂಡು ಜ್ಯೂಸ್ ಕುಡಿತಿದ್ದಾರೆ. ಏನು ಕುಡಿತಿದ್ಯಾ? ಮ್ಯಾಂಗೋ ಜ್ಯೂಸ್. ಇಲ್ಲೋ ಒಂದು ಲೈಟ್ ಆಯ್ತಾ? ಫ್ರೆಂಡ್ಸ್, ಸೊ ಅಲ್ಲೆಲ್ಲ ಮುಗಿಸಿದ್ವಿ. ಸ್ವಲ್ಪ ಈ ಡ್ರೆಸ್ಸಿಂಗ್ ಟೇಬಲ್ದು ಮುಗಿಸ್ಕೊಂಡ್ಬಿಟ್ರೆ, ಈ ಥರ ಐಟಮ್ಸ್ ಮುಗಿಸ್ಕೊಂಡ್ಬಿಟ್ರೆ ಬೇರೆ ಬಟ್ಟೆ ಗಿಟ್ಟೆಲ್ಲ ಅವರು ಬಂದ ತಕ್ಷಣ ಮಾಡ್ಕೊಬಿಡ್ಬೋದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆನೇ ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದೆ, ಬಟ್ ಶಿಫ್ಟ್ ಮಾಡೋಕ್ಕಾಗಲಿಲ್ಲ. ನೆನ್ನೆ ಕ್ಲೀನಿಂಗ್ ಎಲ್ಲ ರಾತ್ರಿ 7 ಗಂಟೆವರೆಗೆ ಆಯಿತು. ಸೊ ಈ ಫುಲ್ ಮನೆ ಡೀಪ್ ಕ್ಲೀನಿಂಗ್ ಮಾಡಿಸಿದ್ರಿಂದ ನಿನ್ನೆ ನಾವು ಶಿಫ್ಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಬುಕ್ ಮಾಡಿದ್ದೀವಿ ಎಲ್ಲ ಶಿಫ್ಟ್ ಮಾಡೋದಕ್ಕೆ. ಸೊ ಇನ್ನೊಂದು ಸ್ವಲ್ಪ ಕಿಚನ್ದು ಗ್ರೋಸರೀಸ್ ಎಲ್ಲ ಏನಿದೆ ಅದೆಲ್ಲ ಒಂದು ಈ ಥರ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೀವಿ. ಇದನ್ನು ಅವ್ರಿಗೆ ಪ್ಯಾಕ್ ಮಾಡೋಕ್ಕೆ ಕೊಡೋದಕ್ಕೆ ಈಸಿ ಆಗುತ್ತೆ. ಸೊ ಅವ್ರು ಬಂದು ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೇನು ಬಿಡೋಲ್ಲ, ಏನೇನು ಸಿಗುತ್ತೆ ಎಲ್ಲ ಎತ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದು ಕಷ್ಟ ಆಗುತ್ತೆ. ಅದಕ್ಕೆ ಇಲ್ಲಿ ನೋಡಿ, ನಾವೆಲ್ಲ ಪ್ಯಾಕ್ ಸ್ವಲ್ಪ ಮಾಡಿ ಇಟ್ಟಿದ್ರೆ ನಮ್ಮ ಮನೆ ಸಾಯಿಬ್ರು ಯಾವ ಕತೆ ಮಾಡಿಬಿಟ್ಟು ಮಧ್ಯೆ ಯಾವ ಥರ ಕೂತಿದ್ದಾರೆ. ಸಾಂಗ್ ಕೇಳ್ತಿದ್ದಾನಂತೆ. ಸಾಂಗ್ ಕೇಳ್ಕೊಂಡು ಈ ಪೋಲಿ ಕೆಲಸ ಮಾಡ್ತಿದ್ದಾರೆ. ಏನಂತುಂಟಾ? ಏನ್ ಬರ್ತಿದ್ಯಾ? ಇದೆಲ್ಲ ಯಾಕೆ ಎಳ್ದಾಕಿರೋದು ಈಚೆ? ಇದೆಲ್ಲ ಯಾರು ಎಳ್ದಾಕಿರೋದು ಈಚೆ? ಹಾಂ, ಸೊ ಎಲ್ಲ ಪ್ಯಾಕ್ ಮಾಡ್ತಿದ್ರೆ ಜಿಯನ್ ಮಾತ್ರ ಹತ್ಕೊಂಡು ಕೂತ್ಕೊಂಡಿದ್ದಾನೆ. ಇಲ್ಲಿ ನೋಡಿ, ಅವ್ನು ಕ್ಯಾಪ್ಟನ್ ಅಮೇರಿಕಾ, ಅವ್ನು ಎಲ್ಲಿ ನಿಲ್ಸಿರ್ತಾನೆ ಅದೇ ಜಾಗದಲ್ಲಿ ಇರಬೇಕು. ಟಚ್ ಮಾಡಂಗಿಲ್ಲ, ಯಾರನ್ನು ಬೀಳ್ಸಂಗಿಲ್ಲ. ಎಲ್ಲಿ ನೀನು ಕ್ಯಾಪ್ಟನ್ ಅಮೇರಿಕಾ? ನೋಡಿ, ಚಂದು ಅವ್ರದ್ದು ಆಫೀಸ್ ಕ್ಲೀನ್ ಮಾಡ್ಕೊತಿದ್ದಾರೆ. ನಾನು ನಂದು ಡ್ರೆಸ್ಗಳೆಲ್ಲ ಪ್ಯಾಕ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ದಾಯಿತು. ಇವಾಗ ಕಿಚನೆಲ್ಲ ಅವ್ರು ಪ್ಯಾಕ್ ಮಾಡ್ಕೊತಿದ್ದಾರೆ, ಬಬಲ್ ರ್ಯಾಪ್ ಮಾಡೋದೆಲ್ಲ. ಇಲ್ಲಿ ನೋಡಿ, ಇವನು ಇನ್ನೇನು ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಇವ್ನು ಟಿ ವಿ ಬೇಕು ನಮ್ಮ ಪಾಪುಗೆ.
ನೋಡಿ ಎಲ್ಲ ರೆಡಿಯಾಗಿದೆ, ಹೊರಡೋದು ಒಂದೇ ಬಾಕಿ. ಫ್ರೆಂಡ್ಸ್, ಪ್ಯಾಕ್ ಮಾಡಿದೆಲ್ಲ ಆಯಿತು. ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ರುಚಿ ಬೈಕಲ್ಲಿ ಬರ್ತಾಳೆ, ನಮ್ಮ ಬೈಕ್ ಇದೆ, ಬೈಕ್ ತೊಗೊಂಡ್ಬರ್ತಾಳೆ. ನಾವು ಇವಾಗ ಕಾರಲ್ಲಿ ಹೊರಟಿದ್ದೀವಿ. ಅಮ್ಮ, ನಾನು, ಚಂದು ಎಲ್ಲ, ಅಪ್ಪ ಮತ್ತು ಅಲ್ಲಿದ್ದಾರೆ ತಾತ, ಅಜ್ಜಿ, ಚಿಕ್ಕಿ. ಸೊ ಹೊರಡಬೇಕು. ಸುಸ್ತಾಗೋಯ್ತು ಬೆಳಗ್ಗೆಯಿಂದ ಎಲ್ಲ ಮಾಡಿ. ಅವರೆಲ್ಲ ತರ್ತಾರೆ, ಒಂದೊಂದ್ಸರಿ ಎಲ್ಲ ಎತ್ಕೊಡ್ಬೇಕು. ಅವರು ಪ್ಯಾಕ್ ಮಾಡ್ತಾರೆ. ಬಟ್ ಬಟ್ಟೆಗಳೆಲ್ಲ ನಾವೇ ಕೊಟ್ವಿ. ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಸ್ಲಿಲ್ಲ ಅವ್ರ ಕೈಲಿ. ನೋಡಿ ಇಲ್ಲಿ ರುಚಿತನ್ನ. ಯಾರು ಚಿನ್ನಿಯಲ್ಲಿ? ಅಲ್ಲಿ ಇಲ್ಲಿ ಬೈಕಲ್ಲಿ ಯಾರು? ಓಹೋ, ಕೊಡ್ಸ್ಬೇಕಾ ನಿಂಗೆ ಬೈಕು? ಬೈಕ್ ಬೇಕಂತೆ ನಿಮ್ಗೆ? ಯಾಕೆ ಬೇಕು ಬೈಕ್ ನಿಮ್ಗೆ? ಫ್ರೆಂಡ್ಸ್, ಸೊ ಬಂದ್ವಿ ಮನೆಗೆ. ಇಲ್ಲಿ ನೋಡಿ, ಇದೆಲ್ಲ ಯಾವಾಗ ಅದ್ರದ್ದು ಜಾಗಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕೆಲಸ ಇದೆ. ಮೇಲ್ಗಡೆ ಬಟ್ಟೆಗಳೆಲ್ಲ ಹಾಕಿದೆ, ಕೆಳಗಡೆ ಕಿಚನ್ದು ಬೇರೆ ಬೇರೆ ಜಾಗದೆಲ್ಲ ಇಲ್ಲೇ ಹಾಕ್ಸ್ಕೊಂಡಿದ್ದೀವಿ. ಅವ್ರು ಪ್ಯಾಕರ್ಸ್ ಏನು ಮಾಡ್ತಾರೆ ಅಂದರೆ ಬಂದೆಲ್ಲ ಇಲ್ಲೇ ಹಾಕ್ಬಿಡ್ತಾರೆ. ಸೊ ಗೊತ್ತಿಲ್ಲ ಯಾವಾಗ ಇದೆಲ್ಲ ಕ್ಲಿಯರ್ ಆಗುತ್ತೆ ಅಂತ. ಕಿಚನಲ್ಲೂ ನೋಡಿ, ಇನ್ನು ಕೆಲಸಗಳು ಕೂಡ ನಡೀತಾನೇ ಇದೆ. ಬಟ್ ಆದ್ರೂ ನಾನು ಆವಾಗಲೇ ಹೇಳ್ದಂಗೆ ಮೂವ್ ಆಗಲೇಬೇಕಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು ಯಾಕೆ ಅರ್ಜೆಂಟಾಗಿ ಮೂವ್ ಆಗಿದ್ದು ಅಂತ. ಸೊ ಸ್ವಲ್ಪ ಕೆಲಸ ಇರಬೇಕಾದ್ರೇ. ಸೊ ಮೇ ಬಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒಂದು ಸ್ಮಾಲ್ ಬ್ಲಾಗು ಅಲ್ಲಿಂದ ಪ್ಯಾಕ್ ಮಾಡಿ ಮೂವ್ ಮಾಡಿ ಬ್ಲಾಗ್ ಮಾಡಿದ್ದೀನಿ. ಸೊ ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.